ಪೌರಾಣಿಕ ಪಾತ್ರವಾದ ಕಂಸ ಅಧಿಕಾರಶಾಹಿ ವ್ಯಕ್ತಿತ್ವದ ಒಂದು ಸಂಕೇತ. ಅಧಿಕಾರಕ್ಕಾಗಿ ಮನೆಗಳಲ್ಲಿ ನಡೆಯುವ ಕಾರಸ್ಥಾನಗಳು, ಅಧಿಕಾರಸ್ಥರ ಆಕಂತ, ತಲ್ಲಣ, ಭಯಗಳು ನಿಚ್ಚಳವಾಗಿ ವ್ಯಕ್ತವಾಗಿದೆ. ಅಧಿಕಾರ ಲಾಲಸೆ, ಅಂತಸ್ತಿಗಾಗಿ ರಕ್ತ ಸಂಬಂಧವನ್ನೇ ಕಡಿದುಕೊಳ್ಳುವ ಸ್ವಭಾವವನ್ನಿಲ್ಲಿ ಕಾಣಬಹುದು. ಕೃಷ್ಣನನ್ನು ಕೊಲ್ಲುವ ಉದ್ದೇಶದಿಂದ ಮಥುರಾ ನಗರದಲ್ಲಿ ಬಿಲ್ಲಹಬ್ಬ ಸಂಚು ನಡೆಸುವುದು ನಾಟಕದ ವಸ್ತು. ರಾತ್ರಿ ಮಹಾರಾಜ ಕಂಸ ಅರಮನೆಯ ಬಿಸಿಲು ಮಚ್ಚು. ಅಲ್ಲಿ ಮಂತ್ರಿ ವೈದ್ಯ ಗುಸುಗುಸು ಮಾತನಾಡುತ್ತಿದ್ದಾರೆ. ಒಬ್ಬ ಸೇವಕ ಓಡಿ ಬಂದು ಒಡೆಯರು ಬರ್ತಾ ಇದ್ದಾರೆ ಎನ್ನುತ್ತಾನೆ. ಆಗ ಮಂತ್ರಿ ಮತ್ತು ಇತರರು ತಕ್ಷಣ ಎದ್ದು ಕಂಸನನ್ನು ನಿರೀಕ್ಷಿಸುತ್ತಾ ನಿಲ್ಲುತ್ತಾರೆ. ಎರಡು ಪಕ್ಕ ದಿವಾಟಿಗೆಯವರು ಕಂಸರಂಗಕ್ಕೆ ಧಾವಿಸುತ್ತಾನೆ. ಮೆಟ್ಟಿಲು ಹತ್ತಿ ಬಂದಿರೋದ್ರಿಂದ ಎದೆಯುಸಿರು ಬಿಡುತ್ತಾ ಇದ್ದಾನೆ. ಕೃಷ್ಣ 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 ಕೇಳಿ ಕೇಳಿ ನನ್ನ ಕಿವಿ ತೂತು ಬಿದ್ದ ಹೋದವು. ಯಾರು ಯಾರು ಈ ಕೃಷ್ಣ? ಹಾಲು ಕೊಡಲು ಹೋದ ಕೂದಲತ್ತ ಹಿರಿದವನಂತೆ. ಸವಾರಿ ಮಾಡುವಂತ ಬೆನ್ನಡೆದರೆ ಶಕಟನ ಸೊಂಟನೇ ಮುರಿದವನಂತೆ. ಇವನ ಕೈಯಲ್ಲಿ ತೃಣಾವರ್ತ ಆಟದ ಬುಗುರಿಯಾಗೇ ಹೋದ. ರೇಣುಕ ಬೆಲ್ಲದ ಬಡಿಯೋ ಬಡಿಯಾದ. ಗೋರ್ಗನ್ ಬೆಟ್ಟ ಹೆಚ್ಚು ಛತ್ರಿಯಾಗೇ ಹೋಯ್ತು. ಯಾರು ಯಾರೀ ಈ ಕೃಷ್ಣ? ಈ ಗೊಲ್ಲರ ಕೋರಿಗನೇ ಈ ಪಾಟಿ ಶಕ್ತಿನ? ಎಲ್ಲಿಂದ ಬಂತು ಈ ಶಕ್ತಿ? ಯಾರು ಕೊಟ್ರು ಈ ಶಕ್ತಿ? ನನ್ನ ಗೂಢಚಾರಿ ಶೋಧನೆ ಮಾಡ್ತಿದ್ದಾರೆ ಒಡೆಯ. ಎಷ್ಟು ದಿನ ಶೋಧನೆ ಮಾಡೋದು? ಬೆಂಕಿ ಕಾಯ್ದರೆ ತಕ್ಷಣ ಸುಡುತ್ತೆ, ಹಾವು ಕಾಯ್ದರೆ ತಕ್ಷಣ ಕಚ್ಚುತ್ತೆ. ಶೋಧನೆ ಮಾಡ್ತಾರಂತೆ ಶೋಧನೆ. ನಿಮ್ಮ ಮುಖಕ್ಕೆ ಮಂಗಳಾರತಿ ಎತ್ತ. ಮಾಹಿತಿ ಸಂಗ್ರಹ ಕೊನೆ ಹಂತಕ್ಕೆ. ಕೊನೆ ಹಂತಕ್ಕೆ? ಯಾರ ಕೊನೆ ಹಂತ? ಬೇಜಾರು ಮಾಡ್ಕೋಬೇಡಿ, ನಾನು ಹೇಳಿದನಲ್ಲ ಆ ಇಬ್ರು. ಇವರೇ ಒಡೆಯ. ಇವರು ಇವ ಶೈಲಿಕ, ಇವ ದುರ್ವಿಧ. ನಮ್ಮ ಸ್ವರಾಟ ಅನ್ನದಾತ. ಇದು ನಿಮ್ಮ ಕೈಯಲ್ಲ, ನಿಮ್ಮ ಕಾಲು, ಕಾಲೆಲ್ಲ ನಿಮ್ಮ ಹೆಗಲ. ಶಭಾಷ್! ಇದು ಕಾಲಲ್ಲ, ಎಕ್ಕಡನೂ ಅಲ್ಲ, ಯಮಪಾಶ. ತಿಳ್ಕೊಳ್ಳಿ. ಹಾ, ಏರ್ಪಡಲ್ಲ. ಆಗಿದೆಯಾ? ಆಗಿದೆ ಒಡೆಯ. ಸಾಹೇಬ್ರೆ ಬಂದು ದುಡ್ಡು ಪರಾಮರಿಸಿದ್ದಾರೆ. ಹೌದು ಒಡೆಯ. ಕಿರಂಕನಕ್ಕಿರುವುದು ಒಂದೇ ಬಾಗಿಲು. ಬಾಗಲವಾಡದ ಕಮಣಿನ ಕಿರುಗೊತ್ತು ಅಲಂಕಾರ. ಬಾಗಲವಾಡದ ಕಮಣಿನ ಮೇಲೆ ಗಾಜಿನ ರಾಜಗೋಪುರ. ಅದೇನಾದ್ರು ತಲೆ ಮೇಲೆ ಬಿತ್ತು ಅಂದ್ರೆ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಆದ್ರೆ ಅದು ತಲೆ ಮೇಲೆ ಬೀಳ್ಬೇಕಲ್ಲ? ಬೀಳುತ್ತೆ ಬೀಳುತ್ತೆ. ಇಡೀ ಒಂದು ಸಣ್ಣ ಕೀರ ಮೇಲೆ ನಿಂತಿತ್ತು. ಆ ಕೀರಿದ್ರೆ ಮುಗೀತು. ಅಬ್ಬ, ಒಳ್ಳೆ ರಾಕ್ಷಸ ಕಣ್ರಿ ನೀವು. ಏನ್ ಬುದ್ಧಿ, ಏನ್ ಕತೆ? ಅಪ್ಪಿಳ್ಳಂಗೋಯ್ ಕೃಷ್ಣ, ಅದೇ ಬಾಗ್ಲಲ್ಲಿ ಬರ್ಬೇಕು ತಾನೇ? ಬೇರೆ ದಾರಿನೇ ಇಲ್ಲ ಅಂತೀನಿ. ಅಂತೀರಿ, ನನ್ನ ತಲೆ ತಿಂತೀರಿ. ನಿಮಗೆ ತಲೆ ಇದೇನ್ರಿ? ಸುಮ್ಮನೆ ಇನ್ನೊಂದು ಬಾಗಿಲಿ. ಇನ್ನೊಂದು ಬಾಗ್ಲ? ಎಲ್ಲಾರ ಬರೋ ಬಾಗ್ಲಲ್ಲಿ ನಾನ್ ಬರಕಾಗುತ್ತಾ ಮತ್ತೆ? ಆದ್ರೆ ಒಡೆಯ, ನಿನ್ನ ಬುರುಡೆ ಒಡೆಯ ಸರ್ಕಳ್ಳೆ ಆಚೆ. ನೀನು ಬಾ ಈ ಕಡೆ. ಅಪ್ಪಣೆ ಆಗಬೇಕು ಅನ್ನೋದಾಗ ನಮ್ಮ ಪಟ್ಟಣ ನಾನೇ ಹೇಗಿದೆ ಹೇಳು? ಅದರ ಹೆಸರೇನು? ಕುವಲಾಯ ಪೀಡ. ಕುವಲಾಯ ಪೀಡ. ಔಷಧ ಪತ್ತೆ ಎಲ್ಲ ಮಾಡಿದೀನಿ. ಹಳದಿ ಬಣ್ಣ ನೋಡಿದ್ರೆ ಸಾಕು, ಈ ಅಂತ ಮಣ್ಣಲ್ಲೇ ಬೀಳುತ್ತೆ. ಬೀಳಬೇಕು, ಮತ್ತೆ ಬೀಳಬೇಕು. ಕೆಲಸ ಆದ್ಮೇಲೆ ಮದ್ದು ಹಾಕಿ ಸುಟ್ಟು ಬಿಡಿ. ಅದನ್ನ ಇನ್ನೇನಾದ್ರೂ ದಾಖಲೆ ಮಾಡಿ ತನ್ಕೋ ಮಕ್ಕಳು ಮರಿತಾವೆ ಪಾಪ. ಅಲ್ವೇ ಮತ್ತೆ? ನೀವಿನ್ನು ಹೊರಡಿ, ಸ್ವಲ್ಪ ಇರಿ. ಒಯ್ದು ಮೋಟು ಯಾರಿಗೆ ಗೊತ್ತಾಗಬಾರದು. ಹಾ, ನಮ್ಮೂರೇ ಕಂಬ ಕಮಕು ಕಿವಿ ಕಮಕ್ ಕಿಮಕ್ ಅಂದ್ರೆ ಇದು ಕೈಯಲ್ಲ, ಕಾಲಲ್ಲ, ಎಕ್ಕಡನೂ ಅಲ್ಲ, ಯಮಪಾಶ. ಬಲೆ ತಮಾಷೆ ಕಂಡ್ರಿ ನೀವು. ಮಂತ್ರಿ, ಇವರ ಮೇಲೊಂದು ಕಣ್ಣಿಡು. ರಾಜಕೀಯದಲ್ಲಿ ಯಾರು ಯಾರನ್ನು ನಂಬಬಾರ. ನಿನ್ನನ್ನು ನೀನು ಕೂಡ. ಮಂತ್ರಿ, ಬಾ ಕೂತುಕೋ. ಬುದ್ಧಿ ಏನಿರ್ಬೇಕ್ರಿ? ಮಂಡಲಿ ಕೊಂಚ ಮಾಂಸ ಇರ್ಬೇಕು. ಹಾ, ನೀವು ನೋಡಿದ್ದೇನ್ರಿ? ನೀವ್ ನೋಡಿದ್ದೇನ್ರಿ ಆ ಕೃಷ್ಣನ್ನ? ಓಹೋ, ನೋಡಿದ್ದೆ ಒಡೆಯ. ಹೇಗಿದ್ದಾನ್ರಿ ಆ ಫಂಟಿಗ?
ನಿಮ್ಮ ತಲೆ ಆ ಹುಡುಗನ ಹತ್ತಿರದಿಂದ ನೋಡಿದ್ರಿ? ನೋಡಿದ್ದೆ ಒಡೆಯ. ನಮ್ಮ ದೇವಕಿ ತರ ಅನ್ಸುತ್ತಾ? ಕಣ್ಣು, ಮೂಗು, ತುಟಿ, ಗದ್ದ ಏನಾದ್ರೂ ಹೋಲಿಕೆ ಇದೆಯಾ? ನಮ್ಮ ದೇವಕಿ ತರ ಅಥವಾ ವಸುದೇವ ತರ? ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಏನಾದ್ರೂ ಒಂದು ಹೋಲಿಕೆ ಇರ್ಬೇಕಲ್ಲ. ನನ್ನನ್ನು ನೋಡಿ, ಎಲ್ಲಾ ಕೈ ಬೆರಳು ನಮ್ಮ ಅಪ್ಪನದೇ, ಕೈ ಮಾತ್ರ ನಂದು. ವಸುದೇವ ದೇವಕಿಯ ಹೋಲಿಕೆ ಏನೂ ಕಾಣಿಸಲಿಲ್ಲ, ಆದರೆ ಈ ಕೈ ಮಾತ್ರ